ಶಿವ್ ಖುಷಿನ್ ಹ್ಯಾಪಿನಾ ಜಾಸ್ತಿ ಸಿದ್ದನೂರು ಬಂದಿದ್ದೀವಿ ನೋಡ್ರಿ. ಸಿದ್ದನೂರು ಒಳಗೆ ನನ್ನ ಡಿಫ್ರೆಂಟ್ ಆಗಿರ್ಲಿ ಅಂತ ಕರ್ಲಿ ಮಾಡಿದ್ದಾರೆ. ಗೈಸ್ ನೋಡ್ರಿ ನಮ್ಮ ಕೃಷಿ ಎಷ್ಟು ಕ್ಯೂಟ್ ಕಾಣಕಂತೈತಿ. ಹ್ಯಾಪಿ ಐತೆ ಅಂತಕ್ಕಿದ ಬರ್ರಿ. ಆಂಧ್ರ ಬಂದಿಲ್ಲ, ಕೃಷ್ಣನ್ ಹಿಡ್ಕೊಂಡಿದ್ದ ಕೋಡ್ ಬಂದಾಳ. ಮುತ್ತು ಮಾಣಿಕ್ಯಗಳ ರಾಶಿ ಹೊತ್ತ ಹೆಣ್ಣು ನೀನು ನಿನ್ನ ಬಯಕೆ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಇವತ್ತು ನನ್ನ ಡ್ರೀಮ್ ಇನ್ನೂ ಮುಗಿತಾ ಇಲ್ಲ ಗೈಸ್. ಇನ್ನೂ ಒಂದು ಹೇಳಿದ್ನಲ್ಲ, ನಂದು ಬೇರೆ ಶೂಟ್ ಮಾಡಿಸ್ಬೇಕಿತ್ತು ಸಪ್ರೇಟಾಗಿ ಅಂತ ಆಸೆ ಪಟ್ಟಿದ್ದೆ. ಇಲ್ಕಲ್ ಸೀರೆ ಒಳಗಡೆ ಮತ್ತು ಒಂದು ನಾರ್ಮಲ್ ಸಾರಿ ಒಳಗಡೆ. ಸೊ ಅದಕ್ಕೋಸ್ಕರ ಒಂದು ತಡಿ, ಅಲ್ಲಿ ಎಲ್ಲಿ ಹೋಗ್ತಿದ್ವಿ ಮತ್ತು ಎಲ್ಲಿ ಶೂಟ್ ಮಾಡಿಸ್ತಿದ್ವಿ, ಹೇಗೆ ಇರುತ್ತಾ ಏನು ಅಂತ ತೋರಿಸ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮತ್ತು ಅಣ್ಣ ನಮ್ಮಲ್ಲಿ ಸ್ಕೂಲಿಗೆ ಹೋಗ್ಯಾರ, ನಮ್ಮ ವೀರು ಗಾಡೀಲಿ ಹೋಗ್ತಾಯಿದ್ವಿ. ಹೋಗಂಬನ್ನಿ, ಆಯ್ತು ತೋರಿಸ್ತೀನಿ. ಆಯ್ತು ನೋಡ್ರಿ, ನಮ್ಮ ಕೃಷ್ವಿದು ಶೂಟ್ ಇದೆ. ನಾವು ನಮ್ಮ ರೇಷ್ಮಾ ಅಷ್ಟೇ ಹೋಗ್ತಾಯಿದ್ವಿ ಗೈಸ್, ಅವರು ಬರಲಿಲ್ಲ. ಖುಷಿನ್ ಹ್ಯಾಪಿನಾ ಜಾಸ್ತಿ ನೋಡ್ರಿ, ಅಷ್ಟು ಅರ್ಜೆಂಟ್ನಾಗ ಹೋಗಿ ಸಾರಿಗೆ ಮ್ಯಾಚ್ ಆಗಂತ ಬ್ಯಾಂಗಲ್ಸ್ ತಗೊಂಬಂದಿದೀವಿ. ಜಸ್ಟ್ ಹೊರಟಿದೀವಿ, ಇನ್ನು ಪಾರ್ಟಿಗೆ ಇವಾಗ ಬಿಡಾಕಂತೀವಿ. ಕರ್ಕೊಂಡ್ ಹೊಟ್ಟಿರಲ್ಲ ಅದಕ್ಕ ಮಾಡ್ತೀರಣ ಅಂತ ನನಗೆ ಬಸ್ಸಿಗೆ ಹೋಗ್ರಿ ಅಂದ ಗೈಸ್. ಆದ್ರೆ ನನಗ ಕಂಫರ್ಟೇಬಲ್ ಆಗಲ್ಲ, ಸೊ ಅದಕ್ಕೋಸ್ಕರ ಬಾಲು ಅಂತಂದ್ವಿ. ಹೊರಟಿದೀವಿ ನೋಡ್ರಿ. ಬನ್ನಿ ಗೈಸ್, ಎಲ್ಲಿ ಹೊರಟಿದೀವಿ, ಏನು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರ್ರಿ. ನೋಡ್ರಿ, ಮುಂದೆ ಬಂದು ಕುತ್ಕೊಂಡಿದ್ದಾಳ, ಡ್ಯಾನ್ಸ್ ಮಾಡಕ್ಕೆ ಸಾಂಗ್ ಹಚ್ಚಿದ್ದೀನಿ. ಕೃಷಿ ಮಮ್ಮಿ ಅವ್ರ ಮಮ್ಮಿ ಮತ್ತೆ ನಮ್ಮ ಮೇಕಪ್ ಮಾಡಿದ್ರಲ್ಲ ಗೈಸ್, ದೀಪಿಕಾ ಮತ್ತೆ ಕಲ್ಪನಾ ಅಂತೇಳಿ ಅವ್ರು ಬಂದಿದಾರ. ಅವರು ಕೂಡ ನಮ್ಗೆ ಮೇಕಪ್ ಮಾಡಕ್ಕಂತಾನೆ ಬಂದಿದಾರ. ಅವರು ಹಿಂದ್ಗಡೆ ಕೂತಿದಾರ. ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ಸಿದ್ದನೂರು ಬಂದಿದ್ದೀವಿ ನೋಡ್ರಿ. ಸಿದ್ದನೂರು ಒಳಗೆ ನನ್ನ ಸಬ್ಸ್ಕ್ರೈಬರ್ಸ್ ಇರಬೇಕು, ಯಾಕಂದ್ರೆ ಒನ್ ಟೈಮನ ಒಂದು 2 ಟೈಮ್ಸ್ ಸಿಂಧನೂರಿಂದ ಕಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಯಾರು ಸಿಂಧನೂರು ಅವರು ಕಮೆಂಟ್ ಮಾಡಿದ್ದಾರೆ. ಇದನ್ನ ಆ್ಯಕ್ಚುಲಿ ಒಂದು 2 ಡೇಸ್ ಆಗುತ್ತೆ ನಾಟಕ. ಇಲ್ಲೇ ಒಂದು ಏನೋ ಐತೆ ಅಂತ ಬಂದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಮ್ಮ ರೇಷ್ಮಾನ್ ಜೊತೆ ಬಂದಿದ್ದೀನಿ. ನನಗೂ ಫೋಟೋ ಶೂಟ್ ಮಾಡ್ತಾರಂತ ಅಲ್ಲಿ ಏನು ಎಂತ ಅಂತ ತೋರಿಸ್ತೀವಿ. ಎಷ್ಟು ನೋಡ್ರಿ, ದೀಪಿಕಾ ಮತ್ತು ಕಲ್ಪನಾ ಅವರು ಕೂಡ ಬಂದಿದ್ದಾರೆ. ಇಲ್ಲೇ ಟ್ರೆಂಡ್ಸ್ ಕಡೆ ಐತಂತ. ಅದೇನ್ಲಿ ಫೋಟೋ ಶೂಟ್ ಏನದ ನಂಗೆ ಗೊತ್ತಾಗವಲ್ತು. ಅವಾಗಿಂದ ಏನು ಹೇಳ್ಬೇಕಂತಿದ್ರಾಗ ಮ್ಯಾಜಿಕ್ ಮೂಮೆಂಟ್ಸ್ ಅಂತ ಐತ್ರಿ ಗೈಸ್. ಅವ್ರು ಫೋಟೋ ಶೂಟ್ ಮಾಡ್ತಾರಂತ, ಬೇಬಿ ಫೋಟೋ ಶೂಟ್. ನಂದು ಕೇಳಿದ್ದು ನಮ್ಮ ರೇಷ್ಮಾ ಮಾಡ್ತೀವಂತ ಹೇಳಿದ್ರು. ನೋಡೋಣ ಬರ್ರಿ, ನಾನು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದೀನಿ ಹೇಗಿರುತ್ತಾ ಅಂತ. ಇದೇ ಟ್ರೆಂಡ್ಸ್ ಪಕ್ಕನೇ ಐತಂತ ಗೈಸ್, ಸಿಂಧನೂರು ಒಳಗಡೆ. ತೋರಿಸ್ತೀನಿ ಬರ್ರಿ ಹೇಗಿರುತ್ತವಂತೆ ಅಂತ ನೋಡ್ರಿ. ನಮ್ಮ ರೇಷ್ಮಾನ ಕಾಲೇಜ್ ಡ್ರೆಸ್ ನೋಡಿ ಗೈಸ್, ಅವರು ಹುಡುಗಿಯರು ಹಾಕ್ಕೊಂಡಾರಲ್ಲ. ರೇಷು, ನಿನ್ನ ಕಾಲೇಜ್ ಡ್ರೆಸ್. ರೇಷ್ಮಾ ಓದ್ತಿದ್ದ ಕಾಲೇಜ್ ಡಿಗ್ರಿ ನೋಡ್ರಿ. ಇಲ್ಲಿ ಟ್ರೆಂಡ್ಸ್ ಮೇಲ್ಗಡೆ ಐತಂತ, ಲಿಫ್ಟ್ನಾಗ ಹೊರಟಿದ್ದೀವಿ. ಸಿಂಗರ್ಸ್ ಯಾರು? ಹಾಡನ್ನ ಹಾಡ್ರಿ, ಅವ ವ್ಲಾಗ್ನಾಗ ಹಾಡ್ರಿ, ಹಾಯ್ ಮಾಡ್ರಿ. ಬನ್ನಿ ಗೈಸ್, ಬಂದ್ವಿ ಅನ್ಸುತ್ತಾ. ಇಲ್ಲಿ ಆಲ್ರೆಡಿ ಒಂದು ಪೋಸ್ಟರ್ ಹಾಕಿದ್ದಾರೆ ನೋಡ್ರಿ, ಮ್ಯಾಜಿಕ್ ಮೂಮೆಂಟ್ಸ್ ಪೂಜಾ ಅಂತ. ಬೇಬಿದು ಈ ಥರ ಫೋಟೋಶೂಟ್ ಮಾಡ್ತಾರಂತ.
ನೋಡ್ರಿ ಈ ಥರ ಡೆಕೋರೇಷನ್ ಇರೋದು ನಮ್ಮ ಕೃಷ್ವಿಗೆ ಪ್ಲ್ಯಾನ್ ಮಾಡಿದ್ರು ಆಲ್ರೆಡಿ. ನಮ್ಮ ಕೃಷ್ವಿದ ಡ್ರೆಸ್ ತೊಗೊಂಡು ಹೋಗಿದ್ವಿ. ನಮ್ಮ ಕೃಷಿ ಕೂಡ ಫುಲ್ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಕಂತಿದ್ಲು. ನೋಡ್ರಿ ಎಷ್ಟು ಕ್ಯೂಟಾಗಿ ಮೇಕಪ್ ಮಾಡಿಸ್ಕೊಳಕಂತ ನಮ್ಮ ಕೃಷಿ ತುಂಬಾ ಎಕ್ಸೈಟ್ ಆಗಿದ್ಲು ಗೈಸ್. ಅವಳು ದೊಡ್ಡವ್ರಕ್ಕಿಂತ ತುಂಬಾ ಖುಷಿಯಾಗಿದ್ಲು ಫೋಟೋ ತಕ್ಕಂತೀನಿ ಅಂತೇಳಿ. ನನಗೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯಕಂತಿದ್ದೆ ಹೆಂಗೆ ತೆಗಿತಾರೆ ನಮ್ಮ ಕೃಷಿ ಫೋಟೋಸ್ ಅಂತೇಳಿ. ಮೇಕಪ್ ಅಂದ್ರೆ ಏನು ಫುಲ್ ಹೆವಿ ಮೇಕಪ್ ಎಲ್ಲ ಗಾಯಿಸಿದ್ದು, ಸುಮ್ಮನೆ ಹಂಗೆ ನಮ್ಮ ನೋಡಿ ಆಕಿಗೂ ಹಂಗೆ ಮಾಡು ಅಂತ ಕೇಳಕಂತಿದ್ಲೆ ಹುಡುಗಿಯರಿಗೆ. ಸೊ ಅದಕ್ಕೋಸ್ಕರ ಅವರು ಆ ಬ್ರಷಿಂದ ಸುಮ್ಮನೆ ಟಚ್ ಅಪ್ ಥರ ಮಾಡಕಂತಿದ್ರು ಅಷ್ಟೇ. ಹೆಂಗೆ ಮಾಡ್ತಾರೆ ಕೃಷಿ ಆಂಟಿ? ನೀನು ಮಾಡಿ ಹಿಂಗೆ ಮಾಡು ಬೇಬಿ ಹೆಂಗ್ ಮಾಡ್ತಾರೆ ಕೃಷಿ ಅವರು? ಬೇಬಿ ಹೆಂಗ್ ಕೃಷಿ ಹೆಂಗ್ ಮಾಡ್ತಾರ ಆಂಟಿ? ತೋರ್ಸು, ನೀನು ತೋರ್ಸು. ಬೇಬಿ ಮಾಡು. ಇವ್ರೇ ನೋಡ್ರಿ ಶೂಟ್ ಮಾಡೋದು. ಮತ್ತೆ ನೋಡ್ರಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಇದು ಏನು ಪ್ಲ್ಯಾನಿಂಗೇ ಇದ್ದಿದ್ದಿಲ್ಲ. ನಾನು ಆ್ಯಕ್ಚುಲಿ ಸಾರಿ ಶೂಟ್ ಅಷ್ಟೇ ಮಾಡಿಕೊಡಿ ಅಂತ ಕೇಳಿದ್ದೆ ಅವ್ರಿಗೆ. ಆಮೇಲೆ ಅಲ್ಲಿ ಬಂದಮೇಲೆ ಈ ಥರ ಒಂದು ಶೂಟ್ ಮಾಡಿಸೋ ಚೆನ್ನಾಗಿರುತ್ತೆ ಅಂದರು. ಮತ್ತು ನಾನು ಆಲ್ರೆಡಿ ಫ್ರಾಕಲ್ಲಿ ಮಾಡಿಸಿದ್ದೆ, ಆದರೂ ಕೂಡ ಈ ಫ್ರಾಕಲ್ಲಿ ಒಂದು ಮಾಡಿಸು ಅಂತ ಕೇಳಿದರು. ನೋಡ್ರಿ ಅದೆಷ್ಟು ಕ್ಯೂಟ್ ಕಾಣಕಂತಿತ್ತು ನಂಗೆ. ಮತ್ತು ದೀಪಿಕಾ ಮತ್ತು ಕಲ್ಪನಾ ಅವರೇ ನಂಗೆ ಮೇಕಪ್ ಮಾಡಿದ್ರು. ಅದಕ್ಕೂ ಕೂಡ ಸ್ವಲ್ಪ ಕರ್ಲಿಯಾಗಿ ಇರಲಿ ಅಂತ ಹೇಳಿ ಸ್ವಲ್ಪ ಕರ್ಲಿ ಹೇರ್ಸ್ ಮಾಡಿದರು. ನೋಡ್ರಿ ಹಿಂದ್ಗಡೆ ಸ್ಕ್ರೀನು ಫ್ರಾಕಿಗೆ ಮ್ಯಾಚ್ ಆಗೋ ಥರ ಹಾಕಿದಾರ. ತುಂಬಾ ಚೆನ್ನಾಗಿ ಕಾಣಕಂತಿತ್ತು. ನನಗೂ ಕೂಡ ಭಾಳ ಇಷ್ಟ ಆಯಿತು. ಫ್ರಾಕ್ ಕೂಡ ಕಲರ್ ಒಂಥರ ಕ್ಯೂಟ್ ಅನ್ಸಕಂತಿತ್ತು. ಅದಕ್ಕೆ ನಾನು ಇರಲಿ ಬಿಡು ಇದರಲ್ಲಿ ಒಂದು ಅಂತೇಳಿ ಶೂಟ್ ಮಾಡಿಸಿದ್ದೆ. ನೋಡ್ರಿ ಅಕ್ಕ ಅಂತೂ ಫುಲ್ ಕಂಫರ್ಟೇಬಲ್ ಆಗಿದ್ರು ನಮ್ಮ ಜೊತೆಗೆ. ಮನೆ ಥರನೇ ಫೀಲ್ ಆಗ್ತಾಯಿತ್ತು ನನಗಂತ್ರೂ. ನಾನು ಆ್ಯಕ್ಚುಲಿ ಹೆಂಗಿರುತ್ತದ ಏನೋ ಅಂತೇಳಿ ಅಂದ್ಕೊಂಡು ಬಂದಿದ್ದೆ. ನಂಗಂತೂ ಪರ್ಸ್ನಲಿ ಭಾಳ ಇಷ್ಟ ಆದರು. ಅಕ್ಕ ಫುಲ್ ಕೇರಿಂಗ್ ಮಾಡತ್ತಿದ್ರು. ನಾವು ಹೋದ ತಕ್ಷಣ ನಮಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಜ್ಯೂಸ್ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು. ನಮ್ಮ ಕೃಷ್ವಿಗಂತ್ರೂ ಫುಲ್ ಕ್ಯೂಟಾಗಿ ಮಾತಾಡ್ಸೋಕಿನ ನಗ್ಸಕ್ಕಂತಿದ್ರು. ನಮಗೂ ಕೂಡ ಕಂಫರ್ಟೇಬಲ್ ಫೀಲ್ ಕೊಡ್ತು ಅವ್ರ ಜೊತೆ ಶೂಟ್ ಮಾಡಿಸಿದ್ದು. ನೋಡ್ರಿ ನಿಮಗೂ ಏನಾದರೂ ಈ ಥರ ಶೂಟ್ ಏನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರನ್ನ ನಂಬರ್ನ ಹಾಕಿರ್ತೀನಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿಲೂ ಕೂಡ ಹಾಕ್ತೀನಿ. ನಿಮ್ಗೇನಾದರೂ ಶೂಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವಾಗ ಬರ್ತೀವಿ, ಯಾವ ಥರ ಶೂಟ್ ಅಂತ ಹೇಳಿದರೆ ನಿಮ್ಗೆ ಅವರು ಮೊದಲೇ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಇಟ್ಟಿರ್ತಾರೆ. ಮತ್ತು ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಥರ ಫೋಟೋಸ್ ಕೂಡ ತೆಗಿತಾರೆ. ಫೋಟೋಸ್ ಅಂತೂ ಅಲ್ಟಿಮೇಟಾಗಿ ತೆಗ್ದಿದ್ದಾರೆ ಗೈಸ್. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನು. ನಂಗಂತ್ರೂ ಫೋಟೋಸ್ ತೋರಿಸಿ ಇದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬೇರೆ ತೆಗಿತೀನಿ ಹೇಳು ಅಂತ ಹೇಳ್ತಿದ್ರು. ನಂಗೆ ಎಲ್ಲನೂ ಇಷ್ಟ ಆಗಕಂತಿತ್ತು. ಫುಲ್ ಪ್ರೊಫೆಷ್ನಲ್ ಆಗಿ ತೆಗ್ದಿದ್ರು ಗೈಸ್ ಅವರು. ಕ್ಯಾಮ್ರಾ ಅಂದ್ರೂ ತುಂಬ ಚೆನ್ನಾಗೈತಿ. ಫೋಟೋಸ್ ಅಂದ್ರೂ ಸಖತ್ತಾಗಿ ಬಂದವು. ಲಾಸ್ಟಲ್ಲಿ ಹಾಕ್ತೀನಿ, ನೀವೇ ನೋಡಿರಿ, ನೀವೇ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಹೆಂಗೆ ಬಂದವಂತೇಳಿ. ನಾನು ಆ್ಯಕ್ಚುಲಿ ಇದನ್ನು ಡೆಲಿವರಿಗಿಂತ ಮುಂಚೆನೇ ಪೋಸ್ಟ್ ಮಾಡಬೇಕಾಗಿತ್ತು. ಮತ್ತು ಫೋಟೋಸ್ ಎಲ್ಲ ಚೆಂದ ಬಂದಿರೋದು ನೋಡಿ ನನ್ನ ಫ್ರೆಂಡ್ಸ್ ಜಾನು ಮತ್ತು ಅವರಿವರು ಒಂದಿಬ್ಬರು ಫೋಟೋಸ್ ಎಲ್ಲ ಹಾಕ್ಬೇಡ ಇವಾಗಲೇ, ಡೆಲಿವರಿ ಆದಮೇಲೆ ಹಾಕು, ತುಂಬಾ ಚೆನ್ನಾಗಿ ಬಂದವಂತ ಹೇಳಿದ್ದಕ್ಕೆ ನಾನು ಲೇಟಾಗಿ ಈ ವಿಡಿಯೋನ ಹಾಕ್ತಿದ್ದೀನಿ. ನೋಡಿರಿ ಭಾಳ ಚೆಂದ ಬಂದಿದ್ವು. ಕಣ್ಣು ಬಿಡ್ತಾರ, ಬೇಡ ಹಾಕಬೇಡ ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ನಂದು ಫ್ರಾಕಲ್ಲಿ ಇದ್ದಿದ್ದಿಲ್ಲ, ಆವಾಗಲೇ ಹೇಳಿದ್ನಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಶೂಟ್ ಆಯಿತು. ಮತ್ತು ನಾನು ಪ್ಲ್ಯಾನಿಂಗ್ ಇದ್ದಿದ್ದೆ ಇಲ್ಕಲ್ ಸಾರಿ ಮತ್ತು ನಂದು ಒಂದು ವರ್ಕ್ ಹಾಕ್ಸಿದ್ದೆ ಗೈಸ್. ಅದು ಪಾಪು ಮತ್ತು ತಾಯಿದು ಒಂದು ಪಿಕ್ಚರ್ ಹಾಕ್ಸಿದ್ದೆ, ನಿಂಗೆ ತೋರಿಸ್ತೀನಿ. ಅದನ್ನು ಮಾಡ್ಬೇಕಂತ ಮಾಡಿದ್ದು, ಅದನ್ನು ಕೂಡ ಮಾಡಿದ್ದೀನಿ ನೋಡ್ರಿ. ಲಾಸ್ಟಲ್ಲಿ ಅವರು ಶೂಸ್ ಇಟ್ಕೊಂಡು ಫೋಟೋ ತಕ್ಕೊಳಕಂದಿದ್ವಿ ಗೈಸ್. ಅವಾಗ ಗಂಡು ಪಾಪು ಹುಟ್ಲಿ ಅಂತೇಳಿ ಒಂದು ಶೂಸ್ ಕೊಟ್ಟರು. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇವಾಗ ಗಂಡು ಪಾಪುನೇ ಆಗಿದೆ. ಅದು ಕೂಡ ನೆನಪಾಯಿತು ಅವಾಗ ಅವ್ರು ಕೊಟ್ಟಿದ್ದು ನಂಗೆ. ನೋಡ್ರಿ ನಮ್ಮ ಕೃಷ್ವಿ ಬಾಬಾ ಅಂತ ಕರೆದಿದ್ದಕ್ಕೆ ಒಂದು ಸಲ ಯಾಕೋ ಬಂದು ನನ್ನ ಕಡೆ ನಿಂತಿದ್ಲು. ಅವಾಗ ಒಂದೆರಡು ಫೋಟೋಸ್ ತಗೊಂಡಿದ್ವಿ. ಮತ್ತು ಅವಳು ಬರಲೇ ಇಲ್ಲ, ಫುಲ್ ಆಟ ಮಾಡಕಂತಿದ್ಲು. ಅವಳು ಆ್ಯಕ್ಚುಲಿ ಫಸ್ಟ್ ಬಂದಾಗೆಲ್ಲ ಫುಲ್ ಕ್ಯೂರಿಯಾಸಿಟಿಯಿಂದ ತಾನು ಫೋಟೋ ತೆಗೆಸ್ಕೊಳಕಂತಿದ್ಲು. ಬಟ್ ನಾನು ಫ್ರಾಕ್ ಚುಚ್ಚಕಂದಿತ್ತು ಅನ್ಸುತ್ತೆ, ಅದಕ್ಕಾಗಿ ನನ್ನ ಜೊತೆಗೆ ಭಾಳ ನಿಂದಿರಲಿಲ್ಲ. ನೋಡ್ರಿ ಈ ಥರ ರೆಡಿ ಮಾಡಿದಾರೆ. ಹೆಂಗೆ ಒಂದು ಮಾಡಿರಿ ಅಂತ ಹೇಳಿದೆ. ಡಿಫ್ರೆಂಟಾಗಿರಲಿ ಅಂತ ಕರ್ಲಿ ಮಾಡಿದ್ದಾರೆ ಈ ಸಲ. ನನ್ನ ಹೇರ್ಸಿಂದನೇ ಮಾಡಿದ್ದಾರೆ. ಏನೋ ಒಂಥರ ಚೆನ್ನಾಗಿದೆ ಗೈಸ್. ಫೋಟೋಸ್ ಎಲ್ಲ ಅವರೇ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಹಾಕ್ತೀನಿ ನೋಡಿರಿ.
ಖುಷಿ ಗೈಸ್ ನೋಡ್ರಿ ಜೋಕಾಲಿ ಐತೆ ಗೈಸ್. ಸೇಮ್ ಅದೇ ಥರನೇ ಆಗಿದೆ ಗೈಸ್, ಮೇಕಪ್ ಲಾಸ್ಟ್ ಟೈಮ್ ಮಾಡಿದ ಥರನೇ. ಏನು ಎಲ್ಲೈತಿ ತೊಟ್ಲ? ಹೌದು ತೊಟ್ಲ ಅಂತ ಗೈಸ್. ಇವಾಗ ನೆಕ್ಸ್ಟು ಯಾವುದಪ್ಪ ಅಂತಂದ್ರೆ ಇಲ್ಕಲ್ ಸಾರಿ ಒಳಗೆ ಶೂಟ್ ಐತಿ. ಬನ್ನಿ ಗೈಸ್, ಇವಾಗ ನೋಡಿದ್ರಲ್ಲ, ನೆಕ್ಸ್ಟ್ ಅದ್ರೊಳಗೆ ತೋರಿಸ್ತೀನಿ. ರೇಷ್ಮಾಗೇನು ಕೃಷಿ ಜೊತೆಗೆ ಕೃಷಿ ಬರ್ತಡೇ ಐತಲ್ಲ, ಸೊ ಅದಕ್ಕೋಸ್ಕರ ಒಂದು ಕೃಷಿಯದು ಶೂಟ್ ಐತಿ. ಅದಕ್ಕೋಸ್ಕರ ಅವಳು ರೆಡಿ ಆಗ್ತಿದ್ದಾಳೆ ಸಿಂಪಲ್ ಆಗಿ. ನೋಡಂಬರಿ ಅವಳು ಹೇಗಾಗ್ತಾಳಂತ ತೋರಿಸ್ತೀನಿ. ಗೈಸ್ ನೋಡ್ರಿ, ಇದೇನೋ ಜಂಗಲ್ ಲುಕ್ ಅಂತ. ನಿಮ್ಗೇನಾದರೂ ಬೇಕಂದ್ರೆ ಇವ್ರದ್ದು ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ ಗೈಸ್. ಸಿಂಧನೂರಲ್ಲಿದೆ, ಬೇಬಿ ಶೂಟ್ ಮಾಡ್ತಾರೆ ಇವರು. ಮಮ್ಮಿ ಮಮ್ಮಿ ಅಂತ ಫಸ್ಟ್ ಮಮ್ಮಿ ಅಂತಾಳ. ಗೈಸ್ ನೋಡ್ರಿ, ನಮ್ಮ ಕೃಷಿ ಎಷ್ಟು ಕ್ಯೂಟ್ ಕಾಣಕಂತೈತಿ. ಒಂಥರ ಜಂಗಲ್ ಥೀಮ್ ಅಂತಿದೇನೋ. ಕೃಷಿ ಕೃಷಿ ಇಲ್ಲಿ ನೋಡಿ ಗೈಸ್, ಹೆಂಗ್ ಕಾಣಕಂತೈತಿದೆ ಗೈಸ್ ನೋಡ್ರಿ. ಇವಾಗ ಒಂದೇನೋ ಇದು ಒಂದು ಡ್ರೆಸ್ಸಿನ ಶೂಟ್ ಮಾಡಿಸ್ತಾರಂತ ಬರ್ತಡೇಗೋಸ್ಕರ. ಅಮ್ಮಿ ಅಮ್ಮಿ ಕೃಷಿ ಕೊಡಂತ ಕೊಡು. ನೀವು ಹೋಗಿ ಅಲ್ಲ ಅಂತೇಳಿ ಈ ಕಡೆ ಸೈಡಿಂದ ಹಂಗ್ ಇಡ್ಸ್ಕೋಬೇಕು, ಗೊತ್ತಾಯ್ತಲ್ಲ? ವೆರಿ ಗುಡ್. ಎಲ್ಲರೂ ಗೋಡೆ ಮಾಡ್ಬಿಟ್ರಾ? ಇಲ್ಲೇ ಮಾಡಿದ್ರಾ? ಈಗ ಸುಮ್ಮನೆ ಹಂಗೆ ಪೋಸ್ ಕೊಡಿ, ಬಾಯಿ ತೆಗಿಬೇಡಿ. ಚಂದ ಐತೆ ಅದು. ಕೂಡ್ಬೇಕಂದ್ರೆ ಅದೇನಾದ್ರು ತಗೋಬೇಕು. ಮಮ್ಮಿ ತಿನ್ಸಮ್ಮ, ನೋಡ್ರಿ ಈಗ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡೋದಂದ್ರೆ. ಹ್ಯಾಪಿ ಮತ್ತೆ ಒಂದು ಸೆಕೆಂಡ್ ಡಿಶ್ ಮಂಗೇರಿ ಫ್ರೆಶ್ ಐತೈತಿ. ತೋರಿಸ್ತೀನಿ, ಫೋಟೋದಾಗೆಲ್ಲ ಬರುತ್ತೆ. ಇವ್ರು ನೋಡ್ರಿ, ಕೇಕ್ ತಿನ್ನಕಾಯಕ್ಕೆ ಒಂಥರ ಅನ್ಸುತ್ತೆ. ಕೇಕ್ ತಿನ್ನಕಾಯ ಕಲ್ಪನಾ ದೀಪಿಕಾ ಕೇಕ್ ತಿನ್ನಕ್ಕೆ ಯಾರು ಕಾದ್ರಿ? ಅಲ್ಲ, ಯಾರು ಕಾಯಕ್ಕೆ ಬಂದಿದ್ರಿ ನಂದೆ? ಹ್ಯಾಪಿ ಅಂತ ಹಾಕಿದ ಗೈಸ್. ನೋಡ್ರಿ, ಇವ್ರು ಈಗ ಬಂದಾರ, ಅವಾಗ ಏನೋ ಕೆಲಸ ಇತ್ತು ಅಂತ ಒಲ್ಲೆಂದಿದ್ರು. ಹ್ಯಾಪಿ ಐತೆ ಅಂತ ಹಾಕಿದ, ಬರ್ರಿ. ಹಲೋ ರೀ, ಹ್ಯಾಪಿ ನೋಡಕ್ಕ ನೋಡಿ ಹೋಗ್ರಿ. ನೋಡ್ರಿ, ಮತ್ತೆ ನಾನು ರೆಡಿಯಾಗಿ ಬಂದೆ. ಇದೇ ನೋಡ್ರಿ ಗೈಸ್, ಇಲ್ಕಲ್ ಸಾರಿ ಅಂತ ಹೇಳಿದ್ನಲ್ಲ, ಇದು ನಮ್ಮ ಸಿಸ್ಟರ್ ಸುಧಾ ಅಂತೇಳಿ. ನಾನು ಊರಿಂದ ಬರುವಾಗ ಆಕೆ ಈ ಕಡೆ ಇಸ್ಕೊಂಡು ಬಂದಿದ್ದೆ. ಈ ಕಲರ್ ನಂಗೆ ಇಷ್ಟ ಆಗಿತ್ತು. ಇವಾಗ ಫುಲ್ ಟ್ರೆಂಡಿಂಗ್ ಇದೆ ಎಲ್ಲ ಗೈಸ್ ಈ ಥರ ಶೂಟ್ ಮಾಡಿಸೋದು. ಅದಕ್ಕೋಸ್ಕರ ಆಸೆ ಪಟ್ಟಿದ್ದೆ. ಅದೇ ಟೈಮಿಗೆ ಈ ಮ್ಯಾಜಿಕ್ ಮೂಮೆಂಟ್ಸ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಚೆನ್ನಾಗಿರುತ್ತೆ ಬಿಡು, ಲಾಸ್ಟ್ ಮೂಮೆಂಟಲ್ಲಿ ನನ್ನ ಆಸೆ ಪಟ್ಟಿದ್ದೂ ಆಗುತ್ತೆ ಅಂತೇಳಿ ಈ ಥರ ಶೂಟ್ ಮಾಡಿಸಿದೆ. ನೋಡ್ರಿ, ತುಂಬಾ ಚೆನ್ನಾಗಿ ಕಾಣಕಂತಿತ್ತು. ನನಗಂತೂ ಭಾಳ ಅಂದ್ರೆ ಭಾಳನೇ ಇಷ್ಟ ಆಯಿತು ಗೈಸ್. ನಮ್ಮ ದೀಪಿಕಾ ಮತ್ತು ಕಲ್ಪನಾ ತುಂಬಾ ಚೆನ್ನಾಗಿ ಮೇಕಪ್ ಕೂಡ ಮಾಡಿದರು, ಹೇರ್ ಸ್ಟೈಲ್ ಕೂಡ ಮಾಡಿದರು, ಮತ್ತು ಕಾಸಿನ ಸರ ಅದು ಇದು ಅಂತ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹಾಕಿದ್ರು. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣ್ಸಕ್ಕಂತೈತಿ. ನೀವು ಕಮೆಂಟ್ ಮಾಡಿರಿ, ಬರೀ ನಾನೇ ಕ್ಯೂಟ್ ಕ್ಯೂಟ್ ಅನ್ನಕಂತೀನಿ. ನೀವು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ, ಈ ಸಾರಿ ಒಳಗಡೆ ಹೆಂಗೆ ಕಾಣಕಂತೀನಿ ಅಂತ. ಲಾಸ್ಟಲ್ಲಿ ನಿಮಗೆ ನಾನು ಯಾವ ಶೂಟ್ ಮಾಡಿಸಿದ್ನೆ ಎಲ್ಲ ಫೋಟೋಸ್ ಆ್ಯಡ್ ಮಾಡಿರ್ತೀನಿ, ನೋಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಕಾಣ್ಸಕ್ಕಂತೀನಿ ಅಂತೇಳಿ. ನಮ್ಮ ರೇಷ್ಮಾ ಕೂಡ ಬರ್ತಡೇ ಶೂಟ್ ಮಾಡಿಸ್ಬೇಕಂತಲೇ ರೆಡಿ ಆಗಿದ್ಲು. ಕೇಕ್ ಕೂಡ ಕಟ್ ಮಾಡಿದ್ವಿ, ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿದ್ವಿ, ಅಡ್ವಾನ್ಸ್ ಮಾಡಿದ್ವಿ ಬರ್ತಡೇ ಸೆಲೆಬ್ರೇಷನ್ನ.
ಮತ್ತು ಅಲ್ಲೇ ನಮ್ಮ ಜ್ಯೋತಿ ನೋಡಿ ಜ್ಯೋತಿ ಫ್ಯಾನ್ಸ್ ಬಂದು ಹಾಗೆ ಫೋಟೋಸ್ ತಗೊಳಕಂತಿದ್ದು ನೋಡ್ರಿ. ಹಾಗೆ ನನ್ನ ಫೇವ್ರೆಟ್ ದೇವರು ಇತ್ತು ಅಲ್ಲೇ. ಕೃಷಿ ನೋಡ್ರಿ ಹಠ ಮಾಡಕಂತಿದ್ಲು ಒಲ್ಲೆ ಅಂತೇಳಿ ಹಂಗೆ ರಂಬಿಸಿ ಕರ್ಕೊಂಡು ಹೊಂಟಿದ್ವಿ ಆಕಿನ. ಗುಬ್ಬಿ ನೋಡ್ರಿ, ನಮ್ಮ ಗುಬ್ಬಿ ಎಷ್ಟು ಕ್ಯೂಟ್ ಆಗೈತಿ. ಅವಾಗ ಏನೇನು ವ್ಲಾಗ್ ಮಾಡ್ಯಾರ ಗೊತ್ತಿಲ್ಲ, ನಾನಂದ್ರೆ ಹಿಂಗೆ ತೋರ್ಸಕಂತೀನಿ. ನಾವು ಲೇಟಾಗಿ ಬಂದಿವಿ ರೀ, ನಮ್ಮದು ಬೇರೆ ಕೆಲಸ ಇತ್ತು. ಕಣ್ಣೆಲ್ಲ ಸಣ್ಣವಾಗಿರೋ ಗೈಸ್. ಬಸ್ನಾಗ ಬೇರೆ ಬಂದ್ವಲ್ಲ ನೋಡ್ರಿ. ಹಂಗೆ ನನ್ನ ಶೂಟ್ ಕೂಡ ಹಾಗೆ ನಡೆಯಕಂತಿತ್ತು. ಅಕ್ಕ ಫುಲ್ಲು ಪ್ರೊಫೆಷ್ನಲ್ ಆಗಿ ಫುಲ್ಲು ಮಸ್ತ್ ಫೋಟೋಸ್ ತೆಗಿಯಕಂತಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯಕಂತಿತ್ತು. ಇದು ಒಂದೇ ಥರ ಶೂಟ್ ಅಲ್ಲ ಗೈಸ್, ಬೇಬಿ ಇದು ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಅವರು. ಯಾವ ಥರ ಬೇಕು ಆ ಥರ ಮಾಡಿಕೊಡ್ತಾರೆ ನಿಮ್ಗೆ. ನೀವು ಮುಂಚೆ ಎಲ್ಲೂ ಈ ಥರ ಮಾಡಿಸಿಲ್ಲ ಮೆಟ್ರಲ್ಲಿ? ಮುಗೀತಿನ ಬರೀ ಸ್ಮೈಲ್ ಮಾಡೋದೆ. ಹಿಂಗೆ ಲೈಕ್ ಮನಿಸ್ಕೋಬೇಕನ್ನ ಕಿತ್ತ ಕಿತ್ತ ಎಲ್ಲದಾನ ಶ್ರೀ ಕಿತ್ತ ಅಂತ ಓಡಿ ಜ್ಯೋತಿದ್ ಹೆಂಗ್ ಹಾಕ್ಬೇಕು? ಕಿತ್ತಾನೆ ಬರಲಿ. ಅಡ್ಡೇಟ್ನೆ ಗುಡ್ ಡೇಟ್ ಅಂತ ರೇಷ್ಮಾ ಒಂದು ಏನು ಪ್ಲಾನಿಂಗ್ ಇಲ್ಲಾರ ಒಂದು ಶೂಟ್ ಮಾಡಕಂತ ನೋಡ್ರಿ ಮೇಕಪ್ ರಾಣಿ. ಕೃಷ್ಣ ಹಿಡ್ಕೊತೀರಾ? ಇದು ಎಸ್ ನೋಡ್ರಿ, ರೇಷ್ಮಾ ಕೃಷ್ಣ ಹಿಡ್ಕೊಂಡಿದ್ದಾಳೆ. ಈಕೆ ಬಾ ಅಂದ್ರು ಬಂದಿಲ್ಲ, ಕೃಷ್ಣ ಹಿಡ್ಕೊಂಡಿದ್ದು ಕೋಡ್ ಬಂದಾಳ. ಮುದ್ದು ಕೊಡು ಬರ್ರಿ. ಆಟ ಬಂದೈತಿ ಗೈಸ್ ಅವಳಿಗೆ ಆಲ್ರೆಡಿ ಇಷ್ಟೊತ್ತನ ತೆಗೆಸ್ಕೊಂಡಾಳ ಮಿಕ್ಕಿ ತೆಗೀಗ. ನೋಡ್ರಿ ಹಂಗೆ ನಮ್ಮ ರೇಷ್ಮಂದು ಫೋಟೋಶೂಟ್ ನಡೆಯಕಂತಿತ್ತು. ಮತ್ತು ನಾನು ಇನ್ನೊಂದು ಸಾರಿ ಕೂಡ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡೆ, ಬಟ್ ಆದರೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಮಗೂ ಏನಾದರೂ ಈ ಥರ ಶೂಟ್ ಏನಾದರೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರನ್ನ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಮ್ಯಾಜಿಕ್ ಮೂಮೆಂಟ್ಸ್ ಪೂಜಾ ಅಂತ ಇದೆ ನೋಡಿ, ಅವ್ರ ಐಡಿಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್. ಹೇಗಿತ್ತು ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಮತ್ತು ಫೋಟೋಸ್ ಹಾಕ್ತೀನಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಬಾಯ್ ಬಾಯ್.